ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾನು ಈಗ ಲವ್ ಶುರು ಮಾಡಾಕತ್ತೇನಿ. ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂನು. ನೀವು ನ ನೀವು ನ್ಯೂ ಇಯರ್ ಸೆಲೆಬ್ರೇಷನ್‌ನ ಹೆಂಗ್ ಮಾಡಿದಾರ ಅಂತ ಹೇಳ್ರಿ. ರಾತ್ರಿ ಪೂರ್ತಿ ನಿದ್ದೆಗೆಟ್ಟು ವೆರೈಟಿ ಅಡಿಗೆ ಮಾಡ್ಕೊಂಡ್ ತಿಂದ್ರ ಅಥವಾ ಆರಾಮ್ಸೆ ಗಪ್‌ಚುಪ್ ನಂತರ ಮಕ್ಕೊಂಡ್ರ ಅಂತ ಕಮೆಂಟ್ ಮಾಡಿ ಹೇಳ್ರಿ. 2026 ಬಂತು. ಭಾಳಷ್ಟು ಜನ ಕೆಲವ್ರು ಕೇಳ್ತಿರ್ತೀರಿ, ಅಕ್ಕ ನಾವು ಸಿರಿ ಬಿಸ್ನೆಸ್ ಮಾಡ್ಬೇಕಾ, ಸಿಂಗಲ್ ಪ್ಯಾರೆಂಟ್ ಅದೀವಿ, ಮನ್ಯಾಗ ಮಕ್ಕಳದಾರ, ಹಸ್ಬೆಂಡ್ ದುಡ್ಯಂಗಿಲ್ಲ, ಹಿಂಗೆ ಡ್ರಿಂಕ್ ಮಾಡ್ತಾರ, ಏನಾದರೂ ಒಂದು ನಾವು ಮಾಡ್ಬೇಕಂತೇಳಿ ಪರ್ಸ್ನಲ್ ಆಗಿ ಭಾಳಷ್ಟು ಜನ ಮೆಸೇಜ್ ಹಾಕ್ತೀವಿ. ನಿಮ್ಗೆ ಎಲ್ಲರಿಗೂನು ಹೆಲ್ಪ್ ಆಗಲಿ ಅನ್ನೋ ಒಂದು ವಿಡಿಯೋನ ಮಾಡಾಕತ್ತೀನಿ. ಮೋಟಿವೇಶನ್ ವಿಡಿಯೋ ಅಂತ ಅನ್ಕೋರಿ. ಇದರಲ್ಲಿ ಪಾಸಿಟಿವ್ನು ತಗೋತೀನಿ, ನೆಗೆಟಿವ್ನು ತಗೋತೀನಿ. ಕಮೆಂಟ್ಗಳನ್ನ ತಗೊಂಡ ಮತ್ತೆ ನನ್ನ ಜೀವನ ಮೊದಲಿನಿಂದ ಇಲ್ಲಿವರೆಗೂ ಹೆಂಗೆ ಬಂದೈತಿ, ಹೆಂಗೆ ಹೊಂಟೈತಿ, ಹೆಂಗೆ ಹೊಕ್ಕೈತಿ ಎಲ್ಲದನ್ನೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಈ ವಿಡಿಯೋನ ಸ್ಕಿಪ್ ಮಾಡ್ಲಾರ್ದ ನೋಡ್ರಿ. ಇವಳೇನಪ್ಪ ರುಕ್ಮಿಣಿ ಹೇಳಿದ್ದನ ಹೇಳ್ತಾಳ, ಬೋರ್ ಆಕೈತಿ ಅಂತ ಅನ್ನೋರ ವಿಡಿಯೋನ ಧಾರಾಳವಾಗಿ ಸ್ಕಿಪ್ ಮಾಡ್ಬೋದು. ಇಲ್ಲ ಇದರಲ್ಲಿ ಏನಾದರೂ ಒಂದು ವಿಷಯನ ನಾವು ತಿಳ್ಕೊಬೋದ, ಕಲ್ಕೋಬೋದ, ಅದನ್ನು ನಾವು ಅಳವಡಿಸ್ಕೊಂಡ್ವಿ ಅಂದ್ರೆ ಖಂಡಿತ ನಮ್ಮ ಲೈಫ್ ಚಲೋ ಆಕೈತಿ ಅನ್ನೋರಿದ್ರೆ ವಿಡಿಯೋನ ಸ್ಕಿಪ್ ಮಾಡ್ಲಾರ್ದ ನೋಡ್ರಿ. ಅದಕ್ಕಿಂತ ಮೊದಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವರಿಗೆ ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿರಿ. ಬರೀ ಮತ್ತೆ ಆಗ್ತಾಡ ಶುರು ಮಾಡೋದಂತ ವಿಡಿಯೋನ. ಜೀವನ ಅಂತಂದ್ರೆ ಯಾವಾಗಲೂ ಇತ್ತಂದ್ರೆ ಒಂದು ಇರಲಿಲ್ಲ ಅಂತಂದ್ರೆ ಜೀವನ ನಡೆಯಂಗಿಲ್ಲ. ಅದು ಎಲ್ಲರಿಗೂ ಗೊತ್ತ. ಲೈಫ್ ಅಂತಂದ್ರೆ ಅದು ಹೆಣ್ಮಕ್ಳ ಲೈಫ್ ಅಂತಂದ್ರೆ ಮದುವೆಗಿಂತ ಮೊದಲು ಒಂಥರ ಇರ್ತೈತಿ, ಮದುವೆ ಆದಿಂದ ಮತ್ತೊಂದು ಥರ ಇರ್ತೈತಿ. ಮದುವೆಗಿಂತ ಮೊದಲು ನಾವು ನಮ್ಮ ತವ್ರ ಮನೆಯಲ್ಲೇ ಯಾವುದೇ ಕಷ್ಟ ಇಲ್ದ ಬೆಳೆದಿರ್ಬೋದು, ಅಥವಾ ಎಲ್ಲ ಕಷ್ಟನೂ ನಾವು ನೋಡ್ಕೊಂಡು ಬಂದಿರ್ಬೋದು. ಅದರ ಮದುವೆ ಆದ ನಂತರನೂ ಸಹಿತ ಕೆಲವೊಂದು ಹೆಣ್ಮಕ್ಳ ಸುಖವಾಗಿ ಲೈಫ್ ನಡೀತಿರ್ತೈತಿ. ಇನ್ನು ಕೆಲವೊಂದು ಹೆಣ್ಮಕ್ಳ ಜೀವನ ಏರುಪೇರು ನಡೀತಿರ್ತೈತಿ. ಅಂದ್ರೆ ಕೆಲವೊಂದು ಟೈಮ ಸುಖ ಬರ್ಬೋದ, ಇನ್ನು ಕೆಲವೊಂದು ಟೈಮ ಕಷ್ಟ ಬರ್ಬೋದ, ಹಿಂಗೆಲ್ಲ ನಡೀತಿರ್ತೈತಿ. ಕೆಲವರು ಏನು ಅನ್ಕೋತಾರ ಅಂತಂದ್ರ ನಂಬರ್ಗಳು ಬದಲಾಗತ್ತವ, ವರ್ಷ ನಮ್ಮ ಹಣೆ ಬರ ಬದಲಾಗವಲ್ತ ಅಂಥೇಳಿ ಅಂತಿರ್ತೀರಿ. ಅದು ಸಹಜವಾಗಿ ಎಲ್ಲರಿಗೂ ಅನಿಸ್ತಿರ್ತೈತಿ. ನನಗೂ ಸಹಿತ ಭಾಳಷ್ಟು ಸಲ ಅನ್ಸೈತಿ. ನಾನು ಯಾವಾಗಲೂ ನೆಗೆಟಿವನ್ನು ಮನಸ್ಸಲ್ಲಿ ಇಟ್ಕೊಂಡ ನಾನು ಸಾಕಷ್ಟು ಸಫರ್ ಆಗೀನಿ, ಸಾಕಷ್ಟು ನೋವುಗಳನ್ನು ಅನುಭವಿಸೀನಿ. ಕ್ಯಾಮ್ರಾ ಮುಂದೆ ಎಲ್ಲನೂ ಹೇಳ್ಕೊಳಕ್ಕೆ ಆಗಂಗಿಲ್ಲ, ಹೌದಲ್ಲ? ಅದು ನಿಮಗೂ ಗೊತ್ತಿರ್ತೈತಿ. ಕೆಲವೊಂದಿಷ್ಟನ್ನು ನಾವು ಹೇಳ್ಕೊಂಡಿರ್ತೇವೆ. ಇನ್ನು ಕೆಲವೊಂದಿಷ್ಟನ್ನು ಹೇಳ್ಕೊಂಡಾಗ ಜನರಿಂದ ಏನು ಅನ್ನಿಸ್ತೈತೆ ಅಂತಂದ್ರೆ ಸಿಂಪತಿ, ಅಯ್ಯೋ ಪಾಪ ಅಂತ ಅಂದ್ಕೊಂಡು ವ್ಯೂಸ್ ಬರ್ತಾವೆ, ದುಡ್ಡಿಗೋಸ್ಕರ ಇವರೆಲ್ಲ ಡ್ರಾಮಾ ಮಾಡ್ತಾರ ಅಂತ ಹಿಂಗೆಲ್ಲ ಅಂತಿರ್ತಾರೆ. ಕೆಲವೊಂದು ಸಲ ಕಂಟ್ರೋಲ್ ಮಾಡ್ಕೊಂಡ ಹೇಳ್ತಿರ್ತೇವೆ. ನಮಗೆ ಹೇಳಕ್ಕಂದ ಒಂದು ವೇದಿಕೆ ಅಂತ ಐತಿ. ಯೂಟ್ಯೂಬ್ ಆಗಲಿ, ಇನ್ಸ್ಟಾಗ್ರಾಮ್ ಆಗಲಿ, ಫೇಸ್ಬುಕ್ ಆಗಲಿ, ಈ ಥರ ವೇದಿಕೆ ಇಲ್ಲದೆ ಇರುವಂಥ ಎಷ್ಟೋ ಹೆಣ್ಣು ಮಕ್ಕಳನ್ನು 4 ಗೋಡೆ ಮಧ್ಯೆ ಸಫರ್ ಆಗ್ತಿರ್ತಾರೆ. ನಮಗೆ ಜೀವನಕ್ಕೆ ದುಡಿಯಾಕ ಒಂದು ಕೆಲಸ ಅಂತ ಇರ್ಬೇಕಾ, ಸಂಪಾದನೆ ಮಾಡಾಕ ಏನಾದರೂ ಒಂದು ಒಳ್ಳೆ ಕೆಲಸ ಇರ್ಬೇಕಾ, ಒಂದು ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಏನೋ ಆಗಲಿ ಕೈಯಾಗ ಒಂದು ಕೆಲಸ ಅಂತ ಇರ್ಬೇಕಾ, ಸ್ವಂತ ಬಿಸ್ನೆಸ್ ಆಗಲಿ, ಇನ್ನೊಬ್ಬರದ ಕೆಲ್ಸಕ್ಕೆ ಹೋಗಾಗಲಿ ಏನೋ ಆಗಲಿ, ಒಟ್ಟಿನಲ್ಲಿ ಏನು ಮಾಡ್ತಿರ್ಬೇಕಂದ್ರೆ ದುಡ್ಡು ಸಂಪಾದನೆ ಮಾಡ್ತಿರ್ಬೇಕಾ. ದುಡ್ಡು ಇದ್ರೆ ಮಾತ್ರ ಈಗಿನ ಕಾಲದಲ್ಲಿ ಮನುಷ್ಯನಿಗೆ ವ್ಯಾಲ್ಯೂ ಐತಿ, ಇಲ್ಲಾಂದ್ರೆ ವ್ಯಾಲ್ಯೂನೇ ಇಲ್ಲ. ಅದೆಲ್ಲರಿಗೂ ಗೊತ್ತಿರೋದ. ಈಗಂತೂ ಈಗಿನ ಮಕ್ಕಳು ಸಣ್ಣ ಮಕ್ಕಳಿಂದ ಹಿಡ್ಕೊಂಡು ವಯಸ್ಸಾದವ್ರಿಗೂ ಸೋಷಿಯಲ್ ಮೀಡಿಯಾನ ಯಾವ ಲೆವೆಲ್ಗೆ ಯೂಸ್ ಮಾಡಕತ್ತಾರಂತ ನಿಮ್ಗೆಲ್ಲರಿಗೂ ಗೊತ್ತಾ. ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಎಲ್ಲಾನು ಯೂಸ್ ಮಾಡ್ತಾರೆ. ಎಲ್ಲದ್ರಿಂದನೂ ಏನಂತಂದ್ರೆ ದುಡ್ಡನ್ನ ಸಂಪಾದನೆ ಮಾಡ್ತಾರೆ. ಗೊತ್ತಿಲ್ದವ್ರು ಏನು ಮಾಡ್ತಾರೆ, ಅಲ್ಲೇ ನೆಗೆಟಿವ್ ಕಮೆಂಟ್ನ ಹಾಕಿ ಅವ್ರ ವಿಡಿಯೋನ ಜಸ್ಟ್ ಹಿಂಗೆ ಸ್ಕ್ರೋಲ್ ಮಾಡಿ ನೋಡೋದು, ನಗೋದು, ಅಸೂಯೆ ಪಟ್ಕೋದು, ಹೊಟ್ಟೆ ಕಿಚ್ಚು ಪಟ್ಕೊಳ್ಳೋದು, ಇದರಲ್ಲ ಕೆಲವರ ಟೈಮ್ ಕಳೀತಾರೆ. ಇನ್ನು ಕೆಲವರ ಫೋನನ್ನು ಯೂಸ್ ಮಾಡ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ದ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತಾರೆ. ಕೆಲವರ ವ್ಯೂಸ್ ಲೈಕ್ಸ್ಗೋಸ್ಕರ ಬೇರೆ ಎಲ್ಲ ಚೀಪ್ ಗಿಮಿಕ್ ಎಲ್ಲ ಮಾಡ್ತಿರ್ತಾರೆ. ಎಲ್ಲ ಥರದ ಜನರನ್ನು ನೀವು ಸೋಷಿಯಲ್ ಮೀಡಿಯಾದಲ್ಲಿ ಈಗ ನೋಡ್ತಿರ್ತೀರಿ. ಅದು ಎಲ್ಲದಕ್ಕೂ ಕಾರಣ ಹೇಳ್ರಿ, ಒಳ್ಳೆತನದಿಂದ ವಿಡಿಯೋ ಮಾಡೋದನ್ನು ದುಡ್ಡಿಗೋಸ್ಕರ, ಏನು ಕೆಟ್ಟದಾಗಿ ವಿಡಿಯೋ ಮಾಡೋದನ್ನು ಎದಕ್ಕೆ ಹೇಳ್ರಿ, ದುಡ್ಡಿಗೋಸ್ಕರ. ಎಲ್ಲರೂ ಮಾಡೋದನ್ನು ದುಡ್ಡಿಗೋಸ್ಕರ. ಆದರೆ ಮಾಡೋದಕ್ಕೆ ಏನೋ ಮಾಡಿದ್ರು ಒಂದು ಲಿಮಿಟ್ ಅಂತ ಇರ್ಬೇಕಾ, ಹೌದಲ್ಲ? ನಾನೆಲ್ಲ ಹೇಳಕತ್ತಿರೋದ ಕೆಲವ್ರಿಗೆ ಬೋರ್ ಅಂತ ಅನ್ನಿಸ್ತೋರ ವಿಡಿಯೋನ ಸ್ಕಿಪ್ ಮಾಡ್ರಿ, ತೊಂದರೆ ಏನಿಲ್ಲ. ಹಳೆ ವಿಡಿಯೋಗೆಲ್ಲ ನೋಡ್ರಿ. ಇವತ್ತ ಈ ವಿಡಿಯೋ ಮೋಟಿವೇಶನ್ ವಿಡಿಯೋ ಒಂದಾಗಿರ್ತೈತಿ. ನಾನು ಹುಟ್ಟಿದ್ದನು ಬಡತನದಲ್ಲೇ, ಬೆಳೆದಿದ್ದನು ಬಡತನದಲ್ಲೇ, ಮದುವೆಯಾಗಿ ಬಂದಿದ್ದನು ಬಡತನದಲ್ಲೇ. ನನ್ನ ಬಡವರ ಮನೆಯಿಂದ ಬಂದಿದ್ದು, ನಾವೇನು ಶ್ರೀಮಂತರಲ್ಲ. ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿ ಅಂತಂದ್ರೆ ವರ್ಷಕ್ಕೆ ಇಷ್ಟು ಇನ್ಕಮ್ ಅಂತ ಇರ್ಬೇಕಂತ ನನ್ನ ಸಬ್ಸ್ಕ್ರೈಬರ್ ನಮ್ಗೆ ಹೇಳಿದ್ದದ. ಎಷ್ಟೋ ಲಕ್ಷದಲ್ಲಿ ಹೇಳಿದ್ದೆ. ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿ ಅಂತಂದ್ರೆ ಆ ಥರ, ಹೈ ಕ್ಲಾಸ್ ಅಂದ್ರೆ ಕೋಟ್ಯಾಧೀಶ್ವರ ಅಂತ ಹೇಳಿದ್ದೆ. ಹಾಗಾಗಿ ಈಗ ನಾವು ಬಡವ್ರು ಅಂತ ಹೇಳಂಗಿಲ್ಲ, ಯಾಕಂದ್ರೆ ಶ್ರೀಮಂತರು ಅಂತ ಹೇಳ್ತೀವಿ. ಯಾವಾಗಲೂ ಅಷ್ಟು ಲಕ್ಷ್ಮಿಗಳು ಅಸ್ತು ಅಂತಿರ್ತಾರಂತ. ನಾವೇನು ಒಳ್ಳೆಯದನ್ನ ಮಾತಾಡ್ತೇವಿ, ಯಾವಾಗ ಕೆಟ್ಟ
ಒಳ್ಳೇದನ್ನು ಮಾತಾಡ್ತೀವಿ. ನಮ್ಗೆ ಗೊತ್ತಿರಂಗಿಲ್ಲ ಯಾವ ಟೈಮಲ್ಲಿ ಆ ದೇವರು ನಮ್ಗೆ ಒಳ್ಳೇದಾಗಲಿ, ನಾವು ಬಯಸಿದ್ದು ಸಿಗಲಿ ಅಂತಾರಂತ ಹೇಳೋಕ್ಕಾಗಿಲ್ಲ. ಅದಕ್ಕೋಸ್ಕರ ನಾವು ಶ್ರೀಮಂತರ ಅಂತಲೇ ಹೇಳ್ತೀನಿ. ನಮ್ಮ ಹತ್ರ ಎಲ್ಲನೂ ಐತೆ ಅಂತಲೇ ಹೇಳ್ತೀನಿ. ಖುಷಿಗಾಗಲಿ, ನೆಮ್ಮದಿಗಾಗಲಿ, ದುಡ್ಡಿಗಾಗಲಿ ಯಾವುದಕ್ಕೂ ಕೊರತೆ ಇಲ್ಲ ಅಂತಲೇ ನಾವು ಯಾವಾಗಲೂ ಹೇಳ್ಬೇಕು. ನಾವು ಎಷ್ಟು ಪಾಸಿಟಿವ್ ಆಗಿರ್ತೀವಲ್ಲ ಅಷ್ಟು ನಮ್ಗೆ ಖಂಡಿತ ಒಳ್ಳೇದಾಗೆ ಆಕ್ಕೈತಿ. ನಂದು ಒಂದು ಬಾಲ್ಯದೊಂದು ಇವಾಗ ಎಷ್ಟಂದ್ರೆ, ನಾನು ಹುಟ್ಟಿದ್ದು ಎಷ್ಟನೇ ಇಸ್ವಿ ಅಂತ ನನಗೆ ಗಾಡ್ ಫಾರ್ಮಿಸ್ ನಂಗೆ ಗೊತ್ತಿಲ್ಲ. ಯಾಕಂದ್ರೆ ಅವ ಕಲ್ತವ್ರಿಲ್ಲ, ಇಲ್ಲಿ ಯಾರು ಕಲ್ತವ್ರಿಲ್ಲ. ಆ ಟೈಮಲ್ಲಿ ಅಂಗನವಾಡಿ ಇತ್ತ ಇಲ್ಲ ಗೊತ್ತಿಲ್ಲ. ಈ ಮಕ್ಕಳು ಆಗದೆ ಇರೋ ವಿಷಯದಲ್ಲಿ ನಾವು ಎಲ್ಲ ಇದನ್ನ ಮಾಡಿ ನೋಡಿದಾಗ ನನ್ನ ಡೇಟ್ ಆಫ್ ಬರ್ತ್ ಸಿಗಲಿಲ್ಲ. ಅವಾಗೆಲ್ಲ ಏನು ಮಾಡ್ತಿದ್ರು ಅಂತಂದರೆ, ಜಸ್ಟ್ ಹಿಂಗೆ ಕಿವಿಗೆ ಇಲ್ಲಿ ಈ ಕಿವಿಗೆ ಈ ಬೆರಳು ತಾಗಿದ್ರೆ ಹೆಸರು ಹಚ್ಕೋತಿದ್ರ. ಯಾವುದೋ ಒಂದು ಡೇಟ್ ಆಫ್ ಬರ್ತ್, ಯಾವುದೋ ಒಂದು ಇಸ್ವಿನ ಬರ್ಕೋತಿದ್ರ. ಹಾಗಾಗಿ ಆ ಟೈಮೆಲ್ಲ ಹುಟ್ಟಿರೋದು, ಆ ಟೈಮಲ್ಲಿ ನಾವು ಶಾಲೆ ಕಲ್ತಿರೋದು. ನನಗೆ ಎಜುಕೇಷನ್ ಅಂತಂದ್ರೆ ಭಾಳ ಇಷ್ಟ ಆಯ್ತು. ಆದ್ರೆ ನಾನು ಹುಟ್ಟಿದಾಗ ನನ್ನ ಇವ್ರಿಗೆ ಅಂತ ಫಿಕ್ಸ್ ಆಗಿತ್ತು, ತಿಳೋಕೆ ಬಂದಿದ್ರೆ ಇವ್ರಿಗೆ ಅಂತ ಫಿಕ್ಸ್ ಆಗಿತ್ತು. ಹಾಗಾಗಿ ನಮ್ಮ ಮನ್ಯಾಗ ಎಜುಕೇಷನ್ಗೆ ಅಷ್ಟು ಜಾಸ್ತಿ ಮಹತ್ವ ಕೊಡಲಿಲ್ಲ. ಆಗಿನ ಕಾಲದಾಗ ಹಂಗೆ ಇತ್ತು. ನೀವು ನಂಬ್ತಿರಲ್ಲ ಗೊತ್ತಿಲ್ಲ. ಎಷ್ಟಂದ್ರೆ ನಾವು 5ನೇ 6ನೇ ತರಗತಿ ಇದ್ದಾಗ 12 ರೂಪಾಯಿ, 20 ರೂಪಾಯಿ, 25 ರೂಪಾಯಿ, 30 ರೂಪಾಯಿ ಹಳಿ ಪಗಾರ ಅಂತಂದ್ರೆ 30 ರೂಪಾಯಿ. ಕಾಳು ಅವಾಗ ಬಗ್ಗೆ ಊರೋದು, ಕಾಳತಿ ಊರಕ್ಕೆ ಇದ್ರೆ 30 ರೂಪಾಯಿ, 25 ರೂಪಾಯಿ ಇಷ್ಟು ಪಗಾರ ಇತ್ತು. ನನಗೆ ಹಿಂಗೆ ಹೊಲ್ದಾಗ ಕೆಲಸದವ ಬಾ ಅಂತಂದ್ರೆ ಹೋಗಿರ್ಕಿಲ್ಲ. ನಾನು ಭಾಳ ಹಠ, ಭಾಳ ಮಂಡಿ. ಒಬ್ಬಾಕೆ ಹೆಣ್ಮಗಳನ್ನ ಅಷ್ಟ ಪ್ರೀತಿಯಿಂದ ಬೆಳೆಸಿದ್ರು. ರಾಣಿ ಮಹಾರಾಣಿ ಥರನ ಅವ್ರ ಶಕ್ತಿ ಮೀರಿ ಎಷ್ಟು ಇರ್ತೈತಲ್ಲ ಅಷ್ಟು ನಮ್ಮನ್ನ ಖುಷಿಯಾಗಿ ಬೆಳೆಸ್ಯಾರ. ಅದ್ರೊಳಗೆ ನಾನು ಒಬ್ಬಾಕೆ ಹೆಣ್ಮಗಳು ಆಗಿರೋದ್ರಿಂದ ಜಾಸ್ತಿ ಪ್ರೀತಿ ನನಗೆ. ಹಿಂಗೆ ಅದಕ್ಕೂ ಒಂದೊಂದ್ಸಲ ಯಾವಾಗಲಾದ್ರೂ ಆಳತಿ ಸಿಗ್ದಿರುವಾಗ ಕೆಲಸ ಭಾಳ ಇದ್ದಾಗ ಕರ್ಕೊಂಡು ಬಾ ಅಂತಂದ್ರೆ ಹೋಗ್ತಿರ್ಕಿಲ್ಲ. ನಾನು ಯಾವಾಗ ಕೆಲ್ಸಕ್ಕೆ ಹೋಗ್ತಿದ್ದೆ ಅಂತಂದ್ರೆ ನಮ್ದು ಭಾಳ ಕಡಿಮೆ. ಹಿಂಗೇನಾದರೂ ನಂಗೆ ಬುಕ್ ಪೆನ್ನ ಕೊಡಿಸ್ಲಿಲ್ಲ ಅಂತಂದ್ರೆ ಕೊಡ್ಸಂಗಿಲ್ಲ. ನೀ ಶಾಲೆ ಕಲಿದೇನ ನೀ ಶಾಲೆ ಕಲಿದೇನು ಇದಿಲ್ಲಳ, ನೇ ಶಾಲೆ ಕಲ್ತೀನಿ ನೌಕರಿ ತಗೋಬೇಕಾಗಿ, ಹಿಂಗೆಲ್ಲ ಹಳ್ಳಿಯೊಳಗೆ ಕಾಮಲ್ಲ. ಹಿಂಗೆಲ್ಲ ಮಾತಾಡ್ತಿದ್ರು. ಅವಾಗ ಪಕ್ಕದ ಊರಿಗೆಲ್ಲ ನಾವು 20 ರೂಪಾಯಿಗೆಲ್ಲ ಕೆಲ್ಸಕ್ಕೆ ಹೋಗಿ, ನಂಬ್ತಿರಿಲ್ಲ ಗೊತ್ತಿಲ್ಲ, ಬರೀ ಬುಕ್ಕು ಪೆನ್ನಿಗಾಗಿ ಕೆಲ್ಸಕ್ಕೆ ಹೋಗಿ ನಾನು. ಆ ಜೀವನನ ನಾನು ನೋಡ್ಕೊಂಬಂದವಳ. ಕೆಲವ್ರು ಮಾತಾಡ್ತೀವಿ ನೆಗೆಟಿವ್ ಆಗಿ, ರುಕ್ಮಿಣಿಗೆ ಸೊಕ್ಕು ಭಾಳ ಬಂದೈತಿ ಹಂಗೆ ಹಿಂಗೆ ಅಂತೇಳಿ. ನೀವು ನೋಡ್ಬೋದು, ನಾನು ಯಾವತ್ತೂ ಹಾಕೊಳ್ಳೋ ಬಟ್ಟೆಗೆ, ಇವತ್ತಾಗಲಿ ಮುಂದೆ ಆಗಲಿ ಹಾಕೊಳ್ಳೋ ಬಟ್ಟೆಗೆ ನಾನು ಯಾವತ್ತೂ ಏನಂತಂದ್ರೆ ವ್ಯಾಲ್ಯೂನ ಕೊಡಂಗಿಲ್ಲ. ನಾನು ಏನು ಕೆಲಸ ಮಾಡ್ತೀನಿ ಆ ಕೆಲ್ಸಕ್ಕೆ ಮಾತ್ರ ನಾನು ಗೌರವ ಕೊಡೋಕೆ ಇಷ್ಟಪಡ್ತೇನೆ. ದೇಹ ಮುಚ್ಚಿದ್ರೆ ಸಾಕಲ್ಲ ಅನ್ನೋ ಮನಸ್ಥಿತಿ. ಯಾಕಂದ್ರೆ ಸಣ್ಣಾಗಿದ್ದಾಗ ನಾನು ಭಾಳ ಅಂದ್ರೆ ಭಾಳ ಹಠ ಮಾಡಿದ್ದೆ. ಯಾವುದಾದ್ರೂ ಹಿಂಗೆ ಪ್ಯಾಟಿಗೆ ಹೋದ್ರೆ ಯಾವುದಾದ್ರು ಡ್ರೆಸ್ ನೋಡಿದ್ರೆ ನಂಗೆ ಅದು ಡ್ರೆಸ್ ಬೇಕಂತ ಹಠ ಮಾಡಿ ಬಿದ್ದು ಇಳೆಯಾಡ್ತಿದ್ವಿ. ಕೊಡಿಸು ಮಟನೂ ಬಿಡ್ತಿರ್ಕಿಲ್ಲ. ಆದ್ರೆ ಈಗ ನಾವು ಸ್ವಂತ ದುಡ್ದಾಗ ಅದರ ದುಡ್ಡಿನ ವ್ಯಾಲ್ಯೂ ನಮ್ಗೆ ಗೊತ್ತಾಕೈತಿ. ಹಾಗಾಗಿ ಅಲ್ಲಿಂದ ಇಲ್ಲಿವರೆಗೂ ನನ್ನ ಜೀವನ ನಾನು ನೋಡ್ಕೊಂಬಂದವಳ. ನೀವೇನೋ ಒಂದು ಸ್ವಂತ ಬಿಸ್ನೆಸ್ಸನ್ನು ಮಾಡ್ತೇನೆ ಅಂತಿಲ್ಲ, ಧಾರಾಳವಾಗಿ ಮಾಡಿ. ಬಟ್ ಒಳ್ಳೆತನದಿಂದ ನಾವು ಹೋದಿವಿ ಅಂದ್ರೆ ಹಾದಿ ನಮ್ಗೆ ಸುಲಭವಾಗಿ ಸಿಗ್ತೈತಿ, ದಾರಿ ಸಹಿತ ಸುಲಭವಾಗಿ ಸಿಗ್ತೈತಿ. ಬಟ್ ಒಂದು ಬಿಸ್ನೆಸ್ ಅಂತ ಮಾಡಲಿ, ಏನೋ ಮಾಡಿದನು ಅದರಲ್ಲಿ ಸಾಕಷ್ಟು ಕಷ್ಟಗಳು ಬರ್ತಾವೆ, ಇಲ್ಲಂತಲ್ಲ. ಮನೇಲಿ ಇದ್ದುಕೊಂಡು ಏನೆಲ್ಲ ಮಾಡ್ಬೋದು ಅಂತಂದ್ರೆ, ಸ್ಟಿಚಿಂಗ್ ನಾನು ಕಲ್ತಿಲ್ಲ. ನನ್ನ ಜಂಪನ್ನು ನಾನು ಹೊಲ್ಕೋತೀನಿ. ಹನಿ ಕೂಡಿದ್ರೆ ಹಳ್ಳ, ತೆನೆ ಕೂಡಿದ್ರೆ ರಾಸಿ ಅಂತಾರ. ರೂಪಾಯಿ ಕೂಡಿದ್ರೆ ನಾನು ಲಕ್ಷಾಧೀಶ್ವರ ಆಗ್ಬೋದು, ಕೋಟ್ಯಾಧೀಶ್ವರನೂ ಆಗ್ಬೋದು. ನಾನು ಸ್ಟಿಚಿಂಗ್ ಕಲ್ತಿಲ್ಲ, ಯೂಟ್ಯೂಬಲ್ಲೇ ನೋಡಿ ಕಲ್ತ್ಕೊಂಡೇನಿ. ಮತ್ತು ಬ್ಲೌಸ್ನು ಹೊಲಿತೀನಿ. ಈಗ ಬ್ಲೌಸ್ ಹೊಲಿತೀನಿ, ನಾನು ಹೊಲ್ಕೋತೀನಿ, ಬೇರೆದಲ್ಲ. ಸಿಡಿ ಬಿಸ್ನೆಸ್ ಮಾಡ್ತೀನಿ, ಮತ್ತು ಯೂಟ್ಯೂಬ್ ವಿಡಿಯೋ ಮಾಡ್ತೀನಿ, ಒಳ್ಳೆ ಹೊಲ್ದಾಗ ಕೆಲಸನೂ ಮಾಡ್ತೀನಿ. ಇಷ್ಟೆಲ್ಲನೂ ಮಾಡ್ತೀನಿ. ಇದ್ರ ಮಧ್ಯದಲ್ಲಿ ಈಗ 1 ವರ್ಷದ ಹಿಂದ್ಗಡೆ ಅಥವಾ 2 ವರ್ಷದ ಹಿಂದ್ಗಡೆ ರೊಟ್ಟಿ ಮಾಡಿ ನಾನು ಸೇಲ್ ಮಾಡೀನಿ. ಚಟ್ನಿ, ಶೇಂಗಾ ಪುಡಿ, ಶೇಂಗಾ ಹೋಳ್ಗೆ, ಮತ್ತು ಮಸಾಲೆ ಖಾರ, ಚಟ್ನಿ ಪೌಡರ್, ಇದನ್ನೆಲ್ಲನೂ ಹಸಿ ಖಾರ ಎಲ್ಲನೂ ಮಾಡಿ ದೇಶ ವಿದೇಶಗಳಿಗೂ ಸಹಿತ ನಾನು ಕಳಿಸೀನಿ. ನೀವು ಮನೆಯಾಗ ಇದ್ದುಕೊಂಡು ಉಪ್ಪಿನಕಾಯಿ ಬಿಸ್ನೆಸ್ ಮಾಡ್ಬೋದು, ಸ್ಟಿಚಿಂಗ್ ಮಾಡ್ಬೋದು, ಸೀರೆ ಬಿಸ್ನೆಸ್ ಸಿಕ್ಕಾಬಿಡಿ ಕಾಂಪಿಟೇಷನ್ ಐತಿ. ಸ್ವಲ್ಪ ಏನೋ ಮಾಡ್ಬೇಕಾದ್ರೂ ಎಲ್ಲದರಲ್ಲೂ ಸೋಷಿಯಲ್ ಮೀಡಿಯಾನ ಒಳ್ಳೇದಕ್ಕಾಗಿ ಯೂಸ್ ಮಾಡಿದ್ರೆ ಖಂಡಿತ ಸಕ್ಸಸ್ ಸಿಕ್ತಂದ್ರೆ ಅದರಲ್ಲಿ ನಿಮ್ಮನ್ನು ಹಿಡಿಯೋರೇ ಯಾರು ಇರೋಂಗಿಲ್ಲ. ಸಂಸಾರಕ್ಕೆ ಗಂಡ ಆಗಲಿ ಹೆಂಡತಿ ಆಗಲಿ ಒಬ್ಬರ ದುಡಿದ್ರೆ ಜೀವನ ನಡೆಯಂಗಿಲ್ಲ ಈಗಿನ ಕಾಲದಲ್ಲೇ. ಯಾಕಂದ್ರೆ ನೋಡ್ಬೋದು ನೀವು, ಪ್ರೈವೇಟ್ ಶಾಲೆಗೆ ಹಚ್ಚಿದ್ರೆ ಮಕ್ಕಳದ್ದು ಸ್ಕೂಲ್ ಫೀಸ್ ಎಷ್ಟೈತೆ ಅಂತೇಳಿ. ಹಂಗೆ ಖರ್ಚುಗಳು ಜಾಸ್ತಿ ಇರ್ತಾವೆ ಹೊರತಾಗಿ ಕಡಿಮೆ ಅಂತೂ ಯಾವತ್ತೂ ಆಗಂಗಿಲ್ಲ. ಮಕ್ಳು ಇದ್ರಂದ್ರೆ ಮಕ್ಳು ಹೆಂಗೆ ದೊಡ್ಡವ್ರು ಅಕ್ಕಲ್ಲ, ಹಂಗೆ ಖರ್ಚು ಜಾಸ್ತಿ ಆಕ್ಕವ, ದುಡ್ಡು ಜಾಸ್ತಿ ಬೇಕಾಗ್ತೈತಿ. ಅದಕ್ಕಾಗಿ ಮನೇಲಿ ನಾವು ಯಾರನ್ನ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದವ್ರನ್ನ ಯಾರನ್ನ ಹೆಲ್ಪ್ ಕೇಳಿದ್ರು ಯಾರಿಗೂ ಅಷ್ಟೊಂದು ಟೈಮ್ ಇರೋಂಗಿಲ್ಲ.
ಯಾರೂ ಹೆಲ್ಪ್ ಮಾಡಂಗಿಲ್ಲ. ನಾನು ಯಾರನ್ನ ಕೇಳಿ ಯಾರಿಂದನೂ ನಾನು ಸಕ್ಸಸ್ ಆಗಿಲ್ಲ. ಯಾರಿಂದನೂ ನಾನಿಲ್ಲೇ ಏನಂತಂದ್ರೆ ಇಷ್ಟೆಲ್ಲ ಜನರಿಗೆ ತಲುಪಿಲ್ಲ. ನನ್ನ ಎಫರ್ಟಿಂದ ನಾನು ಕಲ್ತಿರೋದು 9ನೇ ಸಾಲಿ. ಬಟ್ ಸಾಲಿ ನಾವು ಜಾಸ್ತಿ ಕಲಿತೇವಿ ಕಡಿಮೆ ಕಲಿತೇವೆ ಅನ್ನೋದಕ್ಕಿಂತ ನಮ್ಮಲ್ಲಿ ಒಳ್ಳೆತನ ಎಷ್ಟಿರ್ತೈತಿ, ನಮ್ಮ ಬುದ್ಧಿಶಕ್ತಿನ ನಾವು ಯಾವುದಕ್ಕನ್ನ ಉಪಯೋಗಿಸ್ಕೋತೇವಿ, ಎಷ್ಟು ಕಲ್ಕೋತೇವಿ, ಎಷ್ಟು ಎಫರ್ಟ್ ಆಗ್ತೇವೆ ಅನ್ನೋದು ಮುಖ್ಯಕ್ಕೈತಿ. ಅದರಿಂದ ನಾವು 4 ಜನ ನಮ್ಮನ್ನ ಗುರ್ತು ಹಿಡಿತಾರ. ಅದರಿಂದ ನಾವು ದುಡ್ಡನ್ನು ಸಂಪಾದನೆ ಮಾಡ್ಬೋದು, 4 ಜನರ ಪ್ರೀತಿನೂ ಸಂಪಾದನೆ ಮಾಡ್ಬೋದು. ಒಂದ್ಸಲ ನನಗೆ ಏನನ್ನಿಸ್ತೈತೆ ಅಂದ್ರೆ, ನಂಗೆ ತಿಳುವಳಿಕೆ ಬಂದಾಗಿನಿಂದ ಒಂದು 5th ಅಂತ 4th 5th ಅಂತ ಅನ್ಕೋರಿ, ಒಂದ್ಸಲ ಆ ಇಡೀ ಎಲ್ಲ ನನ್ನ ಜೀವನನ ಇಲ್ಲಿವರೆಗೂ ಅಲ್ಲಿಂದ ಇಲ್ಲಿವರೆಗೂ ನಾನು ತಿರುಗಿ ನೋಡಿದಾಗ ಒಂದೇ ಇನ್ನೊಬ್ರಿಗೆ ಹರ್ಟ್ ಮಾಡೋದಾಗ್ಲಿ, ತಿಳುವಳಿಕೆ ಇಲ್ಲದೆ ಇರುವಾಗ ನಾವೇನೋ ಹಳ್ಳಿಯವರಲ್ಲ ಬೈದಿರ್ಬೋದು, ಸಣ್ಣವ್ರು ಇದ್ದಾಗ ಜಗಳ ಮಾಡಿರ್ಬೋದು, ಏನೋ ಮಾಡಿರ್ಬೋದು. ಬಟ್ ತಿಳುವಳಿಕೆ ಬಂದಿಂದ ಒಬ್ಬರಿಗಿನೂ ಅಂದ್ರೆ ನಮಗೆ ಹರ್ಟ್ ಮಾಡಿದವ್ರಿಗೆ ಅವ್ರಿಗೆ ತಕ್ಕ ಉತ್ತರ ಕೊಟ್ಟಿರ್ತೀವಿ. ಅಷ್ಟು ಬಿಟ್ರೆ ಯಾರಿಗೂ ಕೆಟ್ಟದ್ದು ಮಾಡಿಲ್ಲ, ಯಾರಿಗೂ ಕೆಟ್ಟದ್ದು ಬಯಸಿಲ್ಲ, ಯಾರಿಗೂ ನೋವು ಕೊಟ್ಟಿಲ್ಲ, ಏನೂ ಇಲ್ಲ. ಹಾಗಾಗಿ ಜೀರೋದಿಂದ ನಮ್ಮ ಜೀವನ ಶುರುವಾಗಿದ್ದನ್ನ ಜೀರೋದಿಂದ, ನಂದಾಗಲಿ ನಮ್ಮ ಮನೆಯವ್ರದಾಗಲಿ ಜೀರೋದಿಂದನ ಶುರುವಾಗಿದ್ದ. ಇವತ್ತು ನಾವು ಸ್ವಂತ ಕಾರಲ್ಲಿ ಎಲ್ಲೋ ಒಂದಿನ ಹೋಗ್ತೇವಿ, ಟ್ರಿಪ್ ಮಾಡ್ತೀವಿ, ಖುಷಿಯಿಂದ ಎಂಜಾಯ್ ಮಾಡಕ್ ಬರ್ತೇವೆ ಅಂತಂದ್ರೆ ಅದಕ್ಕೆ ನಮ್ಮ ಒಳ್ಳೆತನ ಅಂತ ನಾನು ಹೆಮ್ಮೆಯಿಂದ ಖುಷಿಯಿಂದ ಹೇಳ್ತೇನೆ. ನಾನು ನೆಗೆಟಿವ್ ಕಮೆಂಟ್ ಹಾಕ್ತೇನೆ, ನೋಡೋ ದೃಷ್ಟಿ ಚಲೋ ಇರ್ಬೇಕು. ಜಸ್ಟ್ ಇಲ್ಲೇ ದೇಹನ ನೋಡಿ ಕಮೆಂಟ್ ಹಾಕ್ತೀರಿ, ಒಬ್ಬರ ದೇಹ ಗಾತ್ರನ ನೋಡಿ ಕಮೆಂಟ್ ಹಾಕ್ಬಾರ್ದ. ಯಾಕಂದ್ರೆ ಇದರಿಂದನ ಒಂದ ಮಗು ಏನಂತಂದ್ರ ಬೆಳವಣಿಗೆ ಆಗಕ್ಕ ಕಾರಣ ಆಕೈತಿ. ಅದನ್ನ ಆತರ ನೋಡ್ಬೇಕು ಹೊರತಾಗಿ ಕಾಮದ ದೃಷ್ಟಿಯಿಂದ ಯಾವತ್ತೂ ನೋಡ್ಬಾರ್ದು. ಒಂದ್ ಹೆಣ್ಮಗಳಾಗ್ಲಿ ಗಂಡ್ ಮಕ್ಳಾಗ್ಲಿ. ನನ್ ಮೊನ್ನೆ ಒಂದ್ ಕಸ ತೆಗೆದು ಉಡಿಯ ಹಾಕಿದ್ನಿ. ಕಸ ತೆಗಿಬೇಕಾದ್ರೆ ಓಡ್ನಿ ಹಾಕೊಳಕ್ ಆಗಂಗಿಲ್ಲ. ಅದನ್ನ ಯಾವ ತರ ಥಿಂಕ್ ಮಾಡ್ತಾರಂತ ಗೊತ್ತಿಲ್ಲ. ಒಂದು ಲಾಜಿಕ್ ಇರ್ಬೇಕು. ಒಂದು ಕಮೆಂಟ್ ಹಾಕಿದ್ರ ಅದನ್ನ ಸರಿಪಡಿಸ್ಕೊಳ್ಳುವಂಥದ್ದು ಇರ್ಬೇಕು. ಯಾಕಂದ್ರೆ ನಾವು ಅದರಲ್ಲಿ ಅಂಗಿ ಹಾಕೋಬಹುದು, ಅಂಗಿ ಹಾಕೊಂಡು ಕೆಲಸ ಮಾಡ್ಬೋದು. ನಾವೇನಂತಂದ್ರೆ ಅರ್ಜೆಂಟಲ್ಲಿ ಹೋಗಿರ್ತೀವಿ. ಯಾಕಂದ್ರೆ ಅಲ್ಲ, ಈ ಕಡೆ ಹೊಲದ ಕೆಲಸ ಮಾಡ್ಬೇಕಾ, ಈ ಕಡೆ ನಮ್ ಗೌರಿ ಐತಿ, ನಮ್ ಗೌರಿನ್ ಮಾಡ್ಬೇಕಾ, ಮನೆ ಕೆಲಸ ಮಾಡ್ಬೇಕಾ, ಹೊಳೆ ಸೀರೆ ಬಿಸ್ನೆಸ್ ಮಾಡ್ಬೇಕಾ, ಹೊಳೆ ಲಾಕ್ ಕಡೆ ನೋಡ್ಬೇಕಾ, ಎಲ್ಲಾನು ನೋಡ್ಬೇಕು ನಾನು. ಹಾಗಾಗಿ ಏನಾದ್ರೂ ಹೆಲ್ಪ್ ಬೇಕಾದ್ರೆ, ಯಾರಿಗಾದ್ರೂ ಏನಾದ್ರೂ ಒಂದು ಬಿಸ್ನೆಸ್ ಅನ್ನ ಮಾಡ್ಬೇಕಂತ ಅನ್ಕೊಳ್ಳೋರು ಇದ್ರಂದ್ರೆ ನಿಮ್ಮ ಸ್ವಂತ ಬುದ್ಧಿವಂತಿಕೆಯಿಂದ ಲಿಮಿಟ್ ಅಲ್ಲಿ ಒಂದು ಹಂತವಾಗಿ ನೀವು ಏನಂತಂದ್ರೆ ಸಕ್ಸಸ್ ಹಾಕೊಂತ ಬರ್ರಿ. ಒಂದೇ ಸಲ ಯಾವುದ್ರಲ್ಲೂ ದೊಡ್ಡ ಮೊತ್ತವನ್ನ ನೀವು ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ. ಅದರಿಂದ ನಮ್ಗೆ ಸಕ್ಸಸ್ ಸಿಗ್ಬೋದು, ಮತ್ತು ಏನಂತಂದ್ರೆ ಲಾಸ್ನು ಆಗ್ಬೋದು. ಅದಕ್ಕೋಸ್ಕರ ನಾನು ಹೇಳಿದ್ನೆಲ್ಲ ತಿರುಗಿ ನೋಡಿದಾಗ ನನ್ನ ಜೀವನನೇ ಇಲ್ಲ ಅಂತ ತಿಳುವಳಿಕೆ ಬಂದಿನ ತಿರುಗಿ ನೋಡಿದಾಗ ನಮ್ಮಿಂದ ನಾವು ನನ್ನ ಗಂಡಾಗ್ಲಿ ನಾನಾಗ್ಲಿ ನಮ್ಮ ಕೈಲಾದಷ್ಟು ಹೆಲ್ಪ್ ಮಾಡ್ತೇವೆ ನಾವು. ಅಷ್ಟು ಬಿಟ್ರೆ ನಾವು ಯಾರಿಗೇನೂ ಹರ್ಟ್ ಮಾಡಿಲ್ಲ, ಏನೂ ಮಾಡಿಲ್ಲ, ಕೆಟ್ಟದ್ದು ಬಯಸಕ್ಕೆ ಹೋಗಂಗಿಲ್ಲ. ಸರಿ, ಅವ್ರು ಏನೋ ಮಾಡ್ತಾರ, ಅವರ ಪಾಪ ಕರ್ಮ. ಹಾಗಾಗಿ ಇವತ್ತು ನಾವು ಇಷ್ಟೊಂದು ಖುಷಿಯಾಗಿ ಸುಖವಾಗಿ ನಮ್ಮದೇ ಆದ ನಮಗೇನು ಪಿತ್ರಾರ್ಜಿತ ಆಸ್ತಿ ಅಂತಿರೋದು ಒಂದು ಎಕರೆ ಅಷ್ಟ. 1 ಎಕರೆದೊಳಗೆ 1 ಎಕರೆ ನಾವು ಮತ್ತೆ ನನ್ನ ಈ ಸೋಷಿಯಲ್ ಮೀಡಿಯಾದಲ್ಲಿ ದುಡಿದಿರುವಂಥ ದುಡ್ಡಿಲ್ಲೇನ ಬನ್ನಿ ಹೊಲ ಮಾಡ್ಕೊಂಡೇವಿ ನಾವು. ಹಾಗಾಗಿ ಹೆಮ್ಮೆ ಐತಿ ನನಗೆ, ನನ್ನ ಬಗ್ಗೆ ನನಗೆ ಹೆಮ್ಮೆ ಐತಿ. ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಕೆಲವೊಂದಿಷ್ಟು ವಿಡಿಯೋನ ನೋಡ್ತಿರ್ತೇನೆ, ಕಮೆಂಟ್ನ ನೋಡ್ತಿರ್ತೇನೆ. ಅಯ್ಯೋ ನಂಬರ್ಗಳು ಬದಲಾಗತ್ತವ, ಹಣೆ ಬರ್ನ ಬದಲಾಗಲ್ತಂದು. ಅದು ಹಣೆ ಬರ ಯಾಕೆ ಬದಲಾಗಲ್ತ ಅನ್ನೋದನ್ನು ನಾವು ತಿಳ್ಕೊಬೇಕು. ನಾವು ಏನು ತಪ್ಪು ಮಾಡಾಕತ್ತೀವಿ, ಎಲ್ಲಿ ತಪ್ಪು ನಡೆಯಕತ್ತೈತಿ, ನಾವು ಏನನ್ನ ಬದಲಾಯಿಸ್ಕೋಬೇಕ, ಏನನ್ನ ಸರಿಪಡಿಸ್ಕೋಬೇಕ ಅನ್ನೋದನ್ನ ನಾವು ತಿಳ್ಕೊಂಡ್ವಿ ಅಂದ್ರೆ ಖಂಡಿತ ನಮ್ಮ ಜೀವನದಲ್ಲಿ ನಾವು ಸಕ್ಸಸ್ ಅನ್ನೋದನ್ನ ಕಂಡೇ ಕಾಣ್ತೇವಿ. 2026 ಎಲ್ಲರಿಗೂ ಒಳ್ಳೆಯದಾಗಲಿ. ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಟ್ರೆಂಡಿಂಗ್ ಅಲ್ಲಿ ಇರೋಂಥದ್ದು ತುಲಾ ರಾಶಿಯವ್ರಿಗೆ ಈ ವರ್ಷ ಅಂದ್ರೆ ಅದೃಷ್ಟ ಕುಲಾಸ್ತೈತೆ ಅಂತ ಹೇಳಿ. ಹಂಗ ಮೋದಿಯವರ ಗಜಕೇಸರಿ ಯುಗದಲ್ಲಿ ಏನೋ ಹುಟ್ಟ್ಯಾರಂತ. ಗಜಕೇಸರಿ ಇರ್ಬೋದಂತ ಅನ್ಕೋತೀನಿ, ಏನಾದ್ರು ತಪ್ಪಿದ್ರೆ ದಯವಿಟ್ಟು ಕ್ಷಮೆ ಇರ್ರಿ. ಹಂಗಂತೇಳಿ ಎಲ್ಲರೂ ಗಜಕೇಸರಿ ಯೋಗದಲ್ಲಿ ಹುಟ್ಟಿದವ್ರ ಎಲ್ಲರೂ ಮೋದಿ ಆಗಂಗಿಲ್ಲ. ಅದಕ್ಕೆ ಹೇಳೋದ್ರಿ, ತುಲಾ ರಾಶಿಯೊಳಗೆ ನಾವು ಹುಟ್ಟೇವಂತಂದ ಅದು ರಾಶಿ ಅನ್ನೋದು ಹೆಸರಿನ ಮ್ಯಾಗ ತೆಗಿತಾರೆ. ನಂದು ರುಕ್ಮಿಣಿ ಇಲ್ಲ, ರು ಅಂತ ನೋಡಿದ್ರೆ ತುಲಾ ರಾಶಿ ಬರ್ತೈತಿ. ನಾನು ನಮ್ಮ ದೇವಿ ಚರ್ಚೆ ಮಾಡ್ತಿರ್ತೇವಿ. ಹಂಗ ಏನಾದ್ರು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನೋಡಿದಾಗ ತುಲಾ ರಾಶಿ ಈ ವರ್ಷ ನಂಗೆ ಸಿಕ್ಕಾಬಡಿ ಶ್ರೀಮಂತ ಹಾಕ್ತೀನಿ, ಸಿಕ್ಕಾಬಡಿ ದುಡ್ಡು ಸಂಪಾದನೆ ಮಾಡ್ತೇನೆ ಅಂತ ಕುಂತ್ಕೊಂಡು ನಾವು ಮಾತಾಡ್ಕೊಂಡ್ರೆ ಆಕೈತೇನ್ರಿ? ಆಗಂಗಿಲ್ಲ. ನಮ್ಮ ಕೈ ಬೆರಳುಗಳು ಆಡ್ತಿರ್ಬೇಕ, ಕಾಲುಗಳನ್ನು ಹೆಜ್ಜೆಕ್ಕಿತ್ತು ಹೆಜ್ಜೆ ಇಡ್ತಿರ್ಬೇಕ. ಅಂದಾಗ ನಮ್ಮ ಜೀವನ ಏನಕ್ಕೈತೆ ಅಂತಂದ್ರೆ ಒಂದು ಹಂತಕ್ಕೆ ದಾಡ್ತೈತಿ. ಇಷ್ಟ ಹೇಳ್ತೇನೆ ನಾನು. ಇದರಲ್ಲಿ ಕೆಲವ್ರಿಗೆ ಅರ್ಥ ಆಗದೆ ಇರ್ಬೋದು. ನೀವೇನೋ ಒಂದು 2026 ಸಿಂಗಲ್ ಪ್ಯಾರೆಂಟ್ ಆಗಲಿ ಅಥವಾ
ನಮ್ಮಿಂದ ಏನೋ ಒಂದು ನಮ್ಮ ಸಂಸಾರಕ್ಕೆ ದುಡಿಬೇಕನ್ನೋರಿದ್ರೆ ಮನೇಲಿ ಇದ್ಕೊಂಡನೆ ಸಾಕಷ್ಟು ಬಿಸ್ನೆಸ್ ಮಾಡ್ಬೋದಾ, ಹೇರ್ ಆಯಿಲ್ ರೆಡಿ ಮಾಡ್ಬೋದಾ, ಶಾಂಪೂ ರೆಡಿ ಮಾಡ್ಬೋದಾ, ಸೋಪ್ ರೆಡಿ ಮಾಡ್ಬೋದಾ, ಸ್ಟಿಚಿಂಗ್ ಮಾಡ್ಬೋದಾ, ಸೀರೆ ಬಿಸ್ನೆಸ್ನು ಮಾಡ್ಬೋದಾ. ಮತ್ತು ಮನೆಯಲ್ಲಿ ನೀವು ಯಾವುದೋ ಒಂದು ತಿಂಡಿ ತಿನಿಸುಗಳನ್ನು ರೆಡಿ ಮಾಡಿ ನೀವು ನಿಮ್ಮದೇ ಆದ ಒಂದು ಫೇಸ್ನ ಕ್ರಿಯೇಟ್ ಮಾಡ್ಕೊಂಡು ನೀವು ಸೋಷಿಯಲ್ ಮೀಡಿಯಾದಲ್ಲಿ ಆಫ್ಲೈನಲ್ಲಿ ಆನ್ಲೈನಲ್ಲಿ ಎಲ್ಲ ಕಡೆನೂ ನೀವು ಸೇಲ್ ಮಾಡಿ ಅದರಿಂದ ಪ್ರೀತಿನೂ ಸಂಪಾದನೆ ಮಾಡ್ಬೋದು, ಅದ್ರ ಜೊತೆ ದುಡ್ಡನ್ನು ಸಂಪಾದನೆ ಮಾಡ್ಬೋದಾ. ಅಷ್ಟು ಹೈಜಿನಿಕ್ ಆಗಿ ನೀವು ಕೊಟ್ರಿ ಅಂದ್ರೆ ಖಂಡಿತ ನಿಮ್ಮ ಹತ್ರ ಕಸ್ಟಮರ್ ಬಂದೇ ಬರ್ತಾರ, ಒಳ್ಳೇದಾಗೆ ಆಕೈತಿ. ಮತ್ತು ಕೆಲವೊಂದು ಹೆಣ್ಮಕ್ಳ ಹಣೆ ಬರ ಹೆಂಗಿರ್ತೈತಂದ್ರೆ ಕಸ್ಟಮರ್ ಕಾಲ್ ಮೇಲೆ ಕಾಲ್ ಬರ್ತಿರ್ತಾರೆ ನಂಗೆ, ಸಾರಿ. ಈಗ ಏನೋ ಮದುವೆ ಆಗಿರ್ತಾರ, ಏನೋ ಅವ್ರು ಅನ್ಕೊಂಡಿರಂಗಿಲ್ಲ, ವಿಧಿ ಆಟ ಅವ್ರ ಲೈಫಲ್ಲಿ ಹಸ್ಬೆಂಡ್ ಏನೋ ತೀರ್ ಹೋಗ್ತಾರ, ಅಥವಾ ಹೆಂಡತಿ ಏನೋ ತೀರ್ ಹೋಗ್ತಾರ, ಮಕ್ಕಳಾಗಿರಂಗಿಲ್ಲ. ಮಕ್ಕಳಾಗದೇ ಇರೋದು ಕೆಲವೊಂದು ಕಡೆ ಸೆಕೆಂಡ್ ಮ್ಯಾರೇಜ್ ಎಲ್ಲ ಮಾಡ್ಕೋತಾರೆ. ನಮ್ಮ ಕಡೆ ಮಕ್ಕಳಾದವ್ರದ್ದು ಸೆಕೆಂಡ್ ಮ್ಯಾರೇಜ್ ಎಲ್ಲ ಮಾಡಂಗಿಲ್ಲ. ಸದ್ಯಕ್ಕೆ ಹೊಲ ಕೆಲಸ ಐತಿ, ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ. ಹಾಗಾಗಿ ಆದಷ್ಟು ಗಂಡು ಮಕ್ಳು ನೋಡಾಕತ್ತಿದ್ರಂದ್ರೆ, ಬ್ರದರ್ಸ್ ಯಾರಾದರೂ ನೋಡಾಕತ್ತಿದ್ರಂದ್ರೆ ನಿಮ್ಮ ಹೆಂಡತಿಯರಿಗೆ ಸ್ಕೂಟಿ ಹೊಡೆಯೋದಾಗಲಿ, ಬೈಕ್ ಹೊಡೆಯೋದಾಗಲಿ, ಮತ್ತು ಕಾರ್ ಡ್ರೈವಿಂಗ್ ಆಗಲಿ ಎಲ್ಲನೂ ಕಲಿಸ್ರಿ. ಟೈಮ್ ಹೆಂಗೆ ಬರ್ತೈತೆ ಅಂತ ಹೇಳೋಕ್ಕಾಗಿಲ್ಲ. ಇಲ್ಲ ನಾನು ದುಡಿತೀನಿ, ನಿನ್ಗೆ ಯಾಕೆ ಬೇಕಾ, ನೀ ಸುಮ್ಮನೆ ಮನ್ಯಾಗ ಮಕ್ಕಳನ್ನ ನೋಡ್ಕೊಂಡಿರ ಅಂತ ಅನ್ನೋಕೆ ಹೋಗ್ಬೇಡ್ರಿ. ಅವ್ರಿಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಐತೆಲ್ಲ ಮನ್ಯಾಗ ಇದ್ಕೊಂಡು ಆ ಕೆಲಸನ ಮಾಡೋಕೆ ನೀವು ಸಪೋರ್ಟ್ ಮಾಡ್ರಿ. ಯಾಕಂದ್ರೆ ಟೈಮ್ ಯಾವಾಗ ಹೆಂಗೆ ಬರ್ತೈತೆ ಅಂತ ಹೇಳೋಕ್ಕಾಗಿಲ್ಲ. ನನಗೆ ಗೊತ್ತಿರೋರ್ದ ಎಷ್ಟೋ ಜನರದ ಹೆಣ್ಮಕ್ಳದ್ದು ಹೆಂಗಾಗೈತೆ ಅಂತಂದ್ರೆ, ಅವ್ರಿಗೆ ಹೆಣ್ಮಕ್ಳಿಗೆ ಹೊರಗಿನ ಆಚೆ ಕಡೆ ಪ್ರಪಂಚ ಏನಂತ ಗೊತ್ತಿರಂಗಿಲ್ಲ, ಕೆಲ್ಸಕ್ಕೆ ಹೋಗೋದು ಗೊತ್ತಿರಂಗಿಲ್ಲ, ಏನಂದ್ರೆ ಏನೂ ಗೊತ್ತಂಗಿಲ್ಲ. ಸಡನ್ಲಿ ಅವ್ರ ಹಸ್ಬೆಂಡ್ ಆಕ್ಸಿಡೆಂಟು, ಹಾರ್ಟ್ ಅಟ್ಯಾಕು ಏನೋ ಆಗಿ ತೀರ್ಕೋತಾರ ಅಂತ. ಅವ್ರಿಗೆ 3 ಜನ 2 ಜನ ಮಕ್ಕಳಿದ್ದಾಗ ಅಂಥವ್ರು ನೋಡಿದಾಗ ಹೆಂಗಂತಂದ್ರೆ ಆಕಾಶನ ಕಳಚಿ ತಲೆ ಮೇಲೆ ಬಿದ್ದಂಗೆ ಆಗ್ಬಿಡ್ತೈತಿ. ಅದಕ್ಕೋಸ್ಕರ ನೀವು ಮನ್ಯಾಗ ನೀವೇನೋ ಒಂದು ಒಳ್ಳೆ ಜಾಬಲ್ಲಿ ಇದ್ರೂ ಸಹಿತ ಹೆಣ್ಮಕ್ಳಿಗೆ ಯಾವುದಾದ್ರೂ ಒಂದು ಇಂಟ್ರೆಸ್ಟ್ ಐತಂದ್ರೆ, ಒಂದು ಆರಿ ವರ್ಕ್ ಮಾಡೋದಾಗಲಿ, ಎಂಬ್ರಾಯ್ಡರಿ ಏನೋ ಒಂದು ಇಂಟ್ರೆಸ್ಟ್ ಐತೆ ಅಂತಂದ್ರೆ ಆದಷ್ಟು ಅವ್ರಿಗೆ ಸಪೋರ್ಟ್ ಮಾಡಿರಿ. ಎಲ್ಲ ಹೆಣ್ಮಕ್ಳೂ ಗಂಡ ದುಡಿತಾರ, ಗಂಡನ ಮೇಲೆ ಡಿಪೆಂಡ್ ಆಗ್ಬೇಕು, ಅಥವಾ ಪಿತ್ರಾರ್ಜಿತ ಆಸ್ತಿ ಐತಿ, ತಂದೆ ತಾಯಿದ ಆಸ್ತಿ ಐತಿ, ಅತ್ತೆ ಮಾವಂದು ಆಸ್ತಿ ಐತಿ ಅಂತಲ್ಲ, ನಮ್ಮದು ಅನ್ನೋದೊಂದು ಏನಾದರೂ ಇರ್ಬೇಕು. ಏನಾದರೂ ಇದ್ದಾಗ ಖಂಡಿತ ಏನಂತಂದ್ರೆ ಒಳ್ಳೇದಾಗೇ ಆಕೈತಿ. ಯಾಕಂದ್ರೆ ಮುಂದೆ ಟೈಮ್ ಹೆಂಗೆ ಬರ್ತೈತೆ ಅಂತ ಹೇಳೋಕ್ಕಾಗಿಲ್ಲ. ಸಾರಿ, ನಮ್ಮ ಮನೆಯವ್ರು ಕರೆಯಕತ್ತಾರ. ನಾನು ಏನಾದರೂ ನಿಮ್ಗೆ ಮತ್ತೊಂದಿಷ್ಟಕ್ಕೆ ಇದು ನಿಮ್ಗೆ ಮೋಟಿವೇಶನ್, ನಮ್ಮ ಜೀವನಕ್ಕೆ ಎಲ್ಲೋ ಒಂದು ಇದಕ್ಕೈತಿ ಅನ್ನೋರು ಇದ್ರಂದ್ರೆ ಖಂಡಿತ ಅದ್ರಲ್ಲಿ ಯಾವುದಾದ್ರೂ ಒಂದು ವಿಷಯ ನೀವು ಅಳವಡಿಸ್ಕೋಬೇಕು. ನನಗೆ ಎಷ್ಟೊಂದು ಜನ ಬೈತೀರಿ, ಸ್ಕೂಟಿ ಹೊಡ್ಯಾಕೆ ಕಲೀರಿ, ಕಾರ್ ಡ್ರೈವಿಂಗ್ ಮಾಡಕ್ಕೆ ಕಲೀರಿ ಅಂತೇಳಿ. ಅದು ನಂಗೆ ಭಯ ಜಾಸ್ತಿ ಐತಿ ಇದೇನಾದರೂ ಮಾಡ್ಕೊಂಡ್ರೆ ಅಂತೇಳಿ. ಯಾಕಂದ್ರೆ ಇನ್ನೊಂದು ಗಂಡಂದಾಗಲಿ ಎಲ್ಲರದು ಏನೇ ಎಷ್ಟೇ ಇದ್ರೂ ನಮ್ಮದು ನಾವು ದುಡಿದ್ರೆ ಮಾತ್ರ ನಮ್ಮ ಸುತ್ತಮುತ್ತಿರೋರು ಎಲ್ಲರೂ, ಮಕ್ಕಳಾಗಲಿ, ಗಂಡ ಆಗಲಿ, ಅತ್ತೆ ಮಾವ, ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ ಎಲ್ಲರೂ ನಮ್ಮ ಪ್ರೀತಿ ಮಾಡ್ತಾರೆ. ನಮ್ಮ ಹತ್ರ ಏನಿಲ್ಲ ಅಂತ ಗೊತ್ತಾದ್ಮ್ಯಾಗ ಯಾರೂ ನಮ್ಮನ್ನು ಪ್ರೀತಿ ಮಾಡಂಗಿಲ್ಲ. ಇದು ಪರ್ಸ್ನಲಿ ನಾನು ಅನುಭವಿಸೇನಿ, ಹಾಗಾಗಿ ನಾನು ಹೇಳಕತ್ತೇನೆ. ಯಾರಾದರೂ ಅಳವಡಿಸ್ಕೊಳ್ಳೋರು ಇದ್ರೆ ಅಳವಡಿಸ್ಕೊರಿ. ಏನಾದರೂ ಬಿಸ್ನೆಸ್ ಮಾಡ್ಬೇಕಂತ ಅನ್ನೋರಿದ್ರೆ ಬಿಸ್ನೆಸ್ ಮಾಡಿರಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಮೆಲ್ಲರ ಪ್ರೀತಿ, ಆಶೀರ್ವಾದ, ನಿಮ್ಮೆಲ್ಲರ ಸಪೋರ್ಟ್ ಖಂಡಿತ ನನ್ನ ಮ್ಯಾಗ ಇರ್ತೈತೆ ಅಂತ ನಾನು ಅಂದ್ಕೊಂಡೇನಿ. ನನ್ನಿಂದ ಕೆಲವೊಂದಿಷ್ಟ ಮಿಸ್ಟೇಕ್ಗಳು ಆಗಿರ್ತಾವೆ, ನೀವು ತಿಳಿಸಿ ಹೇಳ್ರಿ, ಖಂಡಿತ ನಾನು ತಿಳ್ಕೊತೀನಿ. ನನ್ನಿಂದ ಯಾರಿಗಾದರೂ ಹರ್ಟ್ ಆಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ. 2026ರಲ್ಲಿ ಎಲ್ಲರೂ ಖುಷಿಯಾಗಿರೋಣಂತ ಇರೋದು 3 ದಿನದಲ್ಲಿ ಜಗಳ, ನಾನು ಹೊಲಿಸಿ ನೀನು ಹೊಲಿಸಿ ಅಂತ ಯಾಕೆ ಮನಸ್ತಾಪ ಬೆಳೆಸ್ಕೊಂಡು ನೆಮ್ಮದಿನ ಹಾಳು ಮಾಡ್ಕೋಬೇಕಲ್ರಿ. ಪ್ಲೀಸ್ ನೆಕ್ಸ್ಟ್ ಆಗಲಿ ಸಿಗ್ತೇನೆ. ನಮ್ಮ ದೇವಿ ಕಾಯಕತ್ತ ವಿಡಿಯೋ ಬಂದ್ ಮಾಡಕ್ಕೆ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.